Hey everyone, welcome back to my channel at house number 24. I am Usha. Today on the unboxing video ಮಾಡ್ತಾ ಇದೀವಿ. That is my beautiful swing. This swing ನಾನು ತುಂಬ ದಿನದಿಂದ ತಗೋಬೇಕು ಅನ್ಕೊಂಡು ಎಷ್ಟೊಂದು ಕಡೆ ನೋಡಿ ತಗೊಂಡಿರಾ ವಾಪಸ್ ಬಂದಿದ್ದಿದೆ. Just because furnitures ಅಂದರೆ quality is something we always look. Long durable ಇರಬೇಕು and it should be break ಆಗಬಾರ್ದು. ಅದು ಕುತ್ಕೊಂಡ ಮೇಲೆ ನಮ್ಮ ಬ್ರೇಕ್ ಆಗಿ ಅದರಿಂದ ಆಕ್ಸಿಡೆಂಟ್ಸ್ ಎಲ್ಲ ಆಗಬಾರ್ದು ಅಂತ ವಿ ಆಲ್ವೇಸ್ ಟೇಕ್ ದಟ್ ಎಕ್ಸ್ಟ್ರಾ ಪ್ರಿಕಾಷನ್ಸ್. ಇಲ್ಲಿ ನಾನು ತೋರಿಸ್ತಿರೋ ಸ್ಟ್ಯಾಂಡ್ಸ್ ಕೂಡ ವಿಚ್ ಐ ಗಾಟ್ ಇಟ್ ಫ್ರಮ್ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್, ಅದು ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಸ್ವಿಂಗ್ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋಣ. ವಿ ಆರ್ ಓಪನಿಂಗ್ ಅಪ್ ದ ಹೋಲ್ packaging was too good. They have safely packed where the product inside should not get any damages over the transition. Man handling ಮಾಡುವಾಗ ತುಂಬ ವೆಯ್ಟ್ ಇರುತ್ತಲ್ಲ, ಸೊ ಆಬ್ವಿಯಸ್ಲಿ ದೇ ವಿಲ್ ನಾಟ್ ಬಿ ಏಬಲ್ ಟು ಡೆಲಿಕೇಟಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಪ್ರಾಪರ್ ಪ್ಯಾಕೇಜಿಂಗ್ ವಾಸ್ ದೇರ್. ಸೊ ವಿತ್ ಸ್ಟ್ಯಾಂಡ್ ನಾನು ಆರ್ಡ್ರ್ ಮಾಡಿದ್ದೀನಿ. ಇದೇನು ರಿಂಗ್ ಎಲ್ಲ ಕಾಣಿಸ್ತಿದೆಯಲ್ಲ ಅದು ಸ್ಟ್ಯಾಂಡ್ದು. ನನ್ನ ಮೇಲ್ಗಡೆ ಇದು ನನ್ನ ಗಾರ್ಡನ್ಗೆ ತೊಗೊಂಡಿರೋದು. ಸೊ ಅಲ್ಲಿ ಅಸೆಂಬಲ್ ಮಾಡುವಾಗ ಓವರ್ ಆಲ್ ಲುಕ್ ಆ್ಯಂಡ್ ಡೀಟೇಲ್ಸ್ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಜಸ್ಟ್ ವಿ ಆರ್ ರಿಮೂವಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ವಿ ಆರ್ ಟೇಕಿಂಗ್ ಟು ದ ರೂಫ್ ಟಾಪ್. ಸೊ ಈ ಸ್ವಿಂಗ್ ಬಂದು DUZO ಲಾರ್ಜ್ ಸ್ವಿಂಗ್ ಅಂತ. ಇಟ್ ಕಮ್ಸ್ ವಿತ್ ಸ್ಟ್ಯಾಂಡ್. ವಿತೌಟ್ ಸ್ಟ್ಯಾಂಡ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಓನ್ಲಿ ಏನಿದೆ ಈ ಬುಟ್ಟಿಗೆ ಮಾತ್ರ ನೀವು ಪ್ರೈಸ್ನ ಪೇ ಮಾಡಿ ಕೂಡ ತೊಗೋಬೋದು. ಸೊ ನಾವು ಸ್ಟ್ಯಾಂಡ್ ತೊಗೊಂಡಾಗ ವಿ ಗಾಟ್ ಇಟ್ ಇನ್ ಎ ನೈಸ್ ಡಿಸ್ಕೌಂಟ್, ಬಟ್ ನಾವು ಇಟ್ ಶುಡ್ ಬಿ 12,000 ಚೇಂಜ್, ಬಟ್ ವಿ ಗಾಟ್ ಇಟ್ ಸಮ್ 8,000 ಸಮ್ ಚೇಂಜ್. ನಾನು ಇಲ್ಲೇ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. This is the base, and what you can see here, this is the stand, and that we have to install, and we have got the cushions also for the inside. That is this. So Ola ನೋಡ್ತಿದ್ದೀರಲ್ಲ, ಲೈಕ್ ಹೌ ನೀಟ್ಲಿ ಇಟ್ ಇಸ್ ಪ್ಯಾಕ್ಡ್. ಈಚ್ ಸ್ಟ್ಯಾಂಡ್ ಇರ್ಬೋದು, ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಪರ್ಫೆಕ್ಟ್ ಕವರ್ ಪ್ಯಾಕಿಂಗ್ ಇದೆ. ಆ್ಯಕ್ಚುಲಿ ನಾನು ಲೋಕಲಲ್ಲಿ ಕೂಡ ಚೆಕ್ ಮಾಡಿದಾಗ ಈ ಸ್ಟ್ಯಾಂಡ್ ಎಲ್ಲ ಮೇ ಬಿ ಫುಲ್ ಸ್ಕ್ರ್ಯಾಚಸ್ ಇರ್ತಿತ್ತು. ಅದು ನೀಟ್ ಫಿನಿಶ್ ಅನಿಸ್ತಾನೆ ಇರಲಿಲ್ಲ. ಬಟ್ ದಿಸ್ ಇಸ್ ಸಮಥಿಂಗ್ ಐ ವಾಸ್ ವೆರಿ ಹ್ಯಾಪಿ. ನೋಡಿದ್ರೇ ಗೊತ್ತಾಯ್ತು ಇಟ್ ಈಸ್ ಸಮಥಿಂಗ್ ಕ್ವಾಲಿಟಿಡ್ ಆ್ಯಂಡ್ ಕ್ಲಾಸಿ ಪ್ರಾಡಕ್ಟ್. ದಟ್ ಈಸ್ ಸಮಥಿಂಗ್ ಐ ಲೈಕ್ಡ್ ಅಬೌಟ್ ದಿಸ್ ಪ್ರಾಡಕ್ಟ್. ನೋಡ್ತಿದ್ದೀರಲ್ಲ, ಇದು ಸಿ ಶೇಪ್ ಸ್ಟ್ಯಾಂಡ್ಗೆ ಹುಕ್ ಅಟ್ಯಾಚ್ಡ್ ಇರುತ್ತೆ. ಒಂದು ರಿಂಗು, ಆಮೇಲೆ ಒಂದು ಬಾಸ್ಕೆಟು. ಈಗ ನಾವು ಅದನ್ನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀವಿ. ಇಟ್ಸ್ ವೆರಿ ಈಸಿ, ನೀವೇ ಮಾಡ್ಕೋಬೋದು. ಇಫ್ ಯು ಹ್ಯಾವ್ 2 people ಟುಗೆದರ್ ಯು ಕ್ಯಾನ್ ಇನ್ಸ್ಟಾಲ್ ಇಟ್ ಈಸಿಲಿ. ನೋಡಿ, ಇದಕ್ಕೆ ಅಲ್ಲಿ 2 ಡಾಟ್ಸ್ ಕೊಟ್ಟಿದ್ದಾರೆ ವೇರ್ ಸ್ಕ್ರೂ ಆ್ಯಂಡ್ ನೆಟ್ನ ನೀವು ಫಿಟ್ ಮಾಡಬೇಕಾಗತ್ತೆ. ಸೊ ಅದನ್ನು ನೀಟಾಗಿ ಕರೆಕ್ಟ್ ಪೊಸಿಷನಲ್ಲಿ ನಾವು ಅದನ್ನು ಫಿಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ದಿಸ್ ಇಸ್ ಅ ನೆಟ್ ಆ್ಯಂಡ್ ಸ್ಕ್ರೂ ದಟ್ ವಾಟ್ ವಿ ಗಾಟ್. ಇಲ್ಲಿ ಅದನ್ನು ಫಿಟ್ ಮಾಡಬೇಕು. 2 ನೆಟ್ಸ್ ಇರುತ್ತೆ, 2 ಪರ್ಟಿಕ್ಯುಲರ್ ಹೋಲ್ಸ್ ಕೂಡ ಕೊಟ್ಟಿರ್ತಾರೆ. ಆ ಪರ್ಟಿಕ್ಯುಲರ್ ಇದಕ್ಕೆ ನೀವು ಹಾಕಿ ಆ ಕಡೆಯಿಂದ ಸ್ಕ್ರೂ ಟೈಟ್ ಮಾಡಿದ್ರೆ ಇಟ್ ಇಸ್ ಫಿಟ್. ಕರೆಕ್ಟಾಗಿ ಅದು ಫಿಟ್ ಆದರೆ ಅದು ಗ್ರಿಪ್ ಸಿಗುತ್ತೆ. ಅಲೈನ್ಮೆಂಟ್ ಮಾಡಿಕೊಂಡು ನಾವು ಸ್ಕ್ರೂನ ಟೈಟ್ ಮಾಡ್ಕೋತಾ ಇದ್ದೀವಿ. ನೆಟ್ನ ಹಾಕಿ ಸ್ಕ್ರೂನ ಟೈಟ್ ಮಾಡ್ಕೋತಾ ಇದ್ದೀವಿ. ಸೊ ಒನ್ಸ್ ಸ್ಕ್ರೂ ಮತ್ತು ನೆಟ್ ಟೈಟ್ ಮಾಡಿದ್ಮೇಲೆ ಸ್ಪ್ಯಾನರ್ ಯೂಸ್ ಮಾಡಿ ಟೈಟ್ ಮಾಡ್ಕೊಳ್ಳಿ. ಸೊ ಮೇಕ್ ಶೋರ್ ದಟ್ ಇಸ್ ಕಂಪ್ಲೀಟ್ಲಿ ನೀಟ್ಲಿ ಫಿಟ್. ಇದೆಲ್ಲ ಆದಮೇಲೆ ಜಸ್ಟ್ ಅದು ಸ್ವಿಂಗ್ನ ಹ್ಯಾಂಗ್ ಮಾಡೋದಷ್ಟೇ. ಹ್ಯಾಂಗ್ ಮಾಡೋ ಮುಂಚೆ ದೇರ್ ಆರ್ 2 ಅದರ್ ಪಾರ್ಟ್ಸ್ ಕೊಟ್ಟಿದ್ದಾರೆ. ಒಂದು ಎಸ್ಸುಗೂ ಮತ್ತು ಈ ಸ್ಪ್ರಿಂಗು. ಇದನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು. ಯು ಹ್ಯಾವ್ ಟು ಕನೆಕ್ಟ್ ದ್ಯಾಟ್ ಆ್ಯಂಡ್ ದೆನ್ ಹ್ಯಾಂಗ್ ದ ಸ್ವಿಂಗ್. ಸೊ ದಿಸ್ ಇಸ್ ಅ ಕ್ವಶನ್, ಯು ಹ್ಯಾವ್ ಟು ಫಿಟ್ ದ್ಯಾಟ್ ಒನ್ಸ್ ಯು ಫಿಟ್ ದ swing. So in with cushion I have got one cover as well to cover the entire swing with the stand. So idu tumba dodadagide. It's like if you're not using, if you're on a holiday or you're not using for some reason, you can just cover. That is something very nice. So dust ildira now you can protect your swing. Or if it is raining, you're kept in a balcony or something, if it's raining, you don't want
ಕುಷನ್ ಎಲ್ಲ ವೆಟ್ ಆಗಿಬಿಡುತ್ತೆ ಅನ್ನೋದಿದ್ರೆ ಇವು ಕವರ್ ಮಾಡಿ ಬಿಟ್ಬಿಟ್ರೆ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸ್ವಿಂಗ್. Hang the swing to the spring and S hook. Now we are tying this cushion tightly. They have given the threads as well, so that when you sit it's not going to slip. That is the comfort it gives you, because if the cushion is slipping then you will not be able to comfortably enjoy the swing. So that is something I liked it. So we are fitting. Inauguration is done. Now the war starts between these two. ಸ್ವಿಂಗ್ ಬಂದರೆ ಸಾಕು ಅನಿಸ್ತಿತ್ತು, ಬಟ್ ಬಂದಾದಮೇಲೆ ಈ ಥರ ಆಗುತ್ತೆ, ಈ ತಲೆನೋವು ಇರುತ್ತೆ ಅಂತ ಈಗ ಗೊತ್ತಾಯಿತು. ಸೊ ನಿಮ್ಮನೇಲೂ ಹೀಗೆ ಆಗುತ್ತಾ? ಒಂದೇ ವಸ್ತುಗೆ ಇಬ್ಬರಿಬ್ರು ಮೂರು ಜನ ಜಗಳ ಆಡೋದಿದೆಯಾ? ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಗೆ ಫೈನಲಿ ಇನ್ಸ್ಟಾಲೇಷನ್ ಎಲ್ಲ ಆಯಿತು, ಬಟ್ ಹೊಸ ತಲೆನೋವು ಸ್ಟಾರ್ಟ್ ಆಯಿತು. ಈಗ ಯಾರು ಕುತ್ಕೋಬೇಕು ಅನ್ನೋದೇ ಜಗಳ ನಡೀತಿರುತ್ತೆ ಬಿಡಿ. ಬಟ್ ಓವರ್ ಆಲ್ ಸ್ವಿಂಗ್ ಕ್ವಾಲಿಟಿ ಎಲ್ಲ ನೋಡಿದ್ರೆ ನನಗೆ ಇಟ್ ಈಸ್ ದ ಟೂ ಬೆಸ್ಟ್ ಒನ್. ಸೊ ಬ್ರ್ಯಾಂಡೆಡ್ ಒನ್ಸ್ಗೆ ಹೋದರೆ ದಟ್ ಈಸ್ ದ ಒನ್ ಥಿಂಗ್. ಯಾವಾಗಾದ್ರೂ ಡಿಸ್ಕೌಂಟ್ ಬಂದಾಗ ಬ್ರ್ಯಾಂಡೆಡಲ್ಲಿ ತೊಗೊಳ್ಳಿ, ಬಿಕಾಸ್ ದಿಸ್ ಇಸ್ ಆಲ್ ಸಮಥಿಂಗ್ ಸೇಫ್ಟಿ ಎಲ್ಲ ಇಂಪಾರ್ಟೆಂಟು. ಬಿಕಾಸ್ ಅದು ಆಕ್ಸಿಡೆಂಟ್ ಆಗಿಬಿಟ್ರೆ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ ಅಷ್ಟೇ. ಇಟ್ಸ್ ವೆರಿ ನೈಸ್ ಆ್ಯಂಡ್ ಕನ್ಫಿ. 150 kg ತಡೆಯುತ್ತೆ. ಇಟ್ ಈಸ್ ಲೈಕ್ ಎ ಎಲಿಗೆಂಟ್ ಲುಕ್ ಕೊಡುತ್ತೆ. ನನ್ನ ಗಾರ್ಡನ್ಗಂತೂ ಇಟ್ ಗೇವ್ ಎ ಬ್ಯೂಟಿಫುಲ್ ಲುಕ್. ಯು ಕ್ಯಾನ್ ಸಿ ದ್ಯಾಟ್. So daddy's girl finally sat in a swing and she's enjoying. Hope you guys enjoy this video. If you like, share and subscribe to my channel and stay connected. If you have any doubt on this product, comment me and let me know. I will try to answer them. See you in another video. If you have not checked out other videos, please check out. Thank you.